ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಪ್ರೀತ್, ಏನಾಯ್ತು? ದಿವ್ಯಾ, ನೀನೇ ನಂಬಿದ್ದೀನಿ. ದಿವ್ಯಾ, ಇವತ್ತಿನ ಸೇಲ್ಸ್ ನಿನ್ನ ಕೈಯಲ್ಲಿದೆ. USA ಕ್ಲೈಂಟ್ಸ್, ದುಬೈ ಶೇಕ್ಸ್ ಎಲ್ಲರೂ ಬರ್ತಿದ್ದಾರೆ. ಹೇಗಾದರೂ ಮಾಡಿ ಅವ್ರು ಮ್ಯಾಕ್ಸಿಮಮ್ ಪ್ರಾಪರ್ಟೀಸ್ ತಗೋಬೇಕು. ಹಾಗೆ ಮಾಡಬೇಕು. ಸರಿ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ದಿವ್ಯಾ ಅವ್ರು ಬೇರೆಯವ್ರ ಥರ ಅಲ್ಲ. ತುಂಬ ಕ್ರಾಸ್ ಕ್ವೆಶನ್ಸ್ ಮಾಡ್ತಾರೆ. ಇಟ್ಸ್ ನಾಟ್ ಈಸಿ. ಆಲ್ಸೋ ಇವತ್ತು ನಮ್ಮ ಸೇಲ್ಸ್ ಹೆಡ್ ಬಂದಿಲ್ಲ. ಅದಕ್ಕೋಸ್ಕರ ನೀನು ಹೇಳ್ತಾ ಇರೋದು. ಪಾಪ ನಿನಗೆ ಬೇರೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಸೊ ಸ್ವಲ್ಪ ಯು ಡೋಂಟ್ ವರಿ, ನಾನು ನೋಡ್ಕೋತೀನಿ. ದಿವ್ಯಾ, ಬಟ್ ಈ ಡೀಲ್ ಕೈ ತಪ್ಪು ಹೋಗಾಗಿಲ್ಲ. ಯು ಡೋಂಟ್ ವರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ದಿವ್ಯಾ. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ. ಬಹುಶಃ ಇವತ್ತು ನೀವು ಇದ್ದಿದ್ರೆ ಇವತ್ತು ನಿಮಗೆ 65 ವರ್ಷ ಆಗಿರೋದು. ಆದರೆ ಏನು ಮಾಡೋದು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಭಾಗ್ಯ ಆ ದೇವ್ರು ನನಗೆ ಕೊಡಲಿಲ್ಲ. ಮನೆಯವ್ರಿಗೋಸ್ಕರ, ಸಮಾಜಕ್ಕೋಸ್ಕರ ದುಡಿದ ಜೀವ ನೀವು. ಯಾವುದೋ ಸುಖ ಸಂತೋಷಗಳನ್ನು ಅನುಭವಿಸದೆ ಹೊಟ್ಟೋದ್ರಲ್ಲಪ್ಪ. ಆದರೆ ನೀವಿರೋ ಜಾಗದಲ್ಲಿ ನೆಮ್ಮದಿಯಾಗಿದ್ದೀರಾ ಅಲ್ವಪ್ಪ? ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ ಅಲ್ವಪ್ಪ? ಅಪ್ಪ, ನಿಮಗೆ ಗೊತ್ತಾ, ನಾನೀಗ ಓದ್ತಾ ಇದ್ದೀನಿ. ಪ್ರಪಂಚ ಜ್ಞಾನ ಇದ್ದರೆ ಸಾಕು, ಬದುಕಬಹುದು ಅಂತ ಹೇಳ್ಕೊಟ್ಟವ್ರು ನೀವು. ಆದರೆ ಅದ್ರ ಜೊತೆ ವಿದ್ಯೆನೂ ಬೆಂಬಲವಾಗಿರಬೇಕು ಅಂತ ಹೇಳ್ಕೊಟ್ಟವರು ನನ್ನ ಗಂಡ, ನನ್ನ ಮನೆಯವರು. ಚಿಕ್ಕ ವಯಸ್ಸಲ್ಲೇ ಸ್ಪ್ಯಾನರ್ ಹಿಡ್ದಿದ್ದ ಕೈ ಇದು. ಓದಿನ ಮಹತ್ವ ನಿಜವಾಗ್ಲೂ ಗೊತ್ತಿರಲಿಲ್ಲಪ್ಪ. ದುಡಿಬೇಕು, ಮನೆ ಜವಾಬ್ದಾರಿ ನಿಭಾಯಿಸಬೇಕು, ನಿಮಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಬೇಕು. ಇಷ್ಟೇ ನನ್ನ ತಲೆಯಲ್ಲಿ ಎದ್ದಿತ್ತು. ಆದರೆ ನಿಜವಾಗ್ಲೂ ನನಗೀಗ ವಿದ್ಯೆ ಮಹತ್ವ ಗೊತ್ತಾಗ್ತದೆ ಅಪ್ಪ. ಅಕ್ಕಪಕ್ಕದ ಮನೆ ಮಕ್ಕಳು ಶಾಲೆಗೆ ಹೋಗುವಾಗ, ದಿವ್ಯಕ್ಕ ಕಾಲೇಜ್ಗೆ ಹೋಗುವಾಗ ನಾನು ಹೀಗೆಲ್ಲ ಹೋಗೋ ಆಗಿದ್ದಿದ್ರೆ ಹೇಗೆ ಅಂತ ಅನ್ನಿಸ್ತಿತ್ತು. ಮನಸ್ಸಲ್ಲಿ ಒಂದು ಚಿಕ್ಕ ಆಸೆನೂ ಮೂಡ್ತಿತ್ತು. ಆದರೆ ಏನು ಮಾಡೋದಪ್ಪ, ಮರದ ಬೇರು ಮಣ್ಣಿನ ಒಳಗಡೆ ಇರಬೇಕಲ್ವಾ? ಬೇರೆ ಆಸೆ ಪಡ್ತು ಅಂತ ಮಣ್ಣಿಂದ ಹೊರಗೆ ಬಂದ್ಬಿಟ್ಟಿದ್ದಿದ್ರೆ ಮರ ಬಿದ್ದೋಗ್ತಿತ್ತು ಅಲ್ವಾ? ಆಗಲೇ ತೀರ್ಮಾನ ಮಾಡಿದೆ ಅಪ್ಪ, ನಾನು ಓದಿಲ್ಲ ಅಂದರೆ ಏನಾಯಿತು, ಓದೋ ಆಸೆ ಇರೋ ಮಕ್ಕಳನ್ನ ಓದಿಸ್ಬೇಕು ಅಂತ, ಅವ್ರಿಗೆ ನನ್ನ ಕೈಯಲ್ಲಾಗಿದ್ದು ಸಹಾಯ ಮಾಡಬೇಕು ಅಂತ. ಮಗಳೇ, ನೀನು ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ ಅಂತ ನೀವು ನನ್ನ ಹತ್ರ ಕೇಳ್ತಾ ಇದ್ರಿ. ಆಗ ನಾನು ದೊಡ್ಡೋಳಾದ್ಮೇಲೆ ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ನೆನಪಿದ್ಯಪ್ಪ? ಪೊಲೀಸ್ ಆಫೀಸರ್ ಆಗೋದಕ್ಕೆ ಓದಬೇಕು. ಆದರೆ ಓದು ನನ್ನ ಕನಸಾಗೋಯ್ತು. ಯಾಕಂದರೆ ಮನೆ ಜವಾಬ್ದಾರಿ ನನ್ನ ಕೈಯಲ್ಲಿತ್ತಲ್ವಾ ಅಪ್ಪ. ಈಗ ಆ ಕನಸನ್ನ ನನ್ನ ಗಂಡನ ಮನೆಯವರು ನಿಜ ಮಾಡ್ತಾ ಇದ್ದಾರೆ. ನನ್ನ ಅತ್ತೆ ಮಾವ ಅದಕ್ಕೆ ಅಡಿಪಾಯ ಹಾಕೊಡ್ತಾ ಇದ್ದಾರೆ. ನೀವು ಮಾಡಿದ ಪುಣ್ಯ
ನನಗಿನ್ನೂ ಕಾಯ್ತಿದೆ ಅನಿಸುತ್ತೆ ಅಪ್ಪ. ಅದಕ್ಕೆ ನನಗೆ ಮನೆಯವ್ರು ಸಿಕ್ಕಿದ್ದಾರೆ. ಅಪ್ಪ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಸ್ಪ್ಯಾನರ್ ಹಿಡಿದಿರೋ ಕೈ ಈಗ ಪೆನ್ ಹಿಡಿಯೋದಕ್ಕೆ ಹೊರಟಿದೆ. ನೀವೆಲ್ಲಿದ್ದೀರೋ ಅಲ್ಲಿಂದಾನೇ ನನ್ನನ್ನು ಹರಿಸಿ ಅಪ್ಪ. ಐ ಆಮ್ ಸಾರಿ ನಚ್ಚಿ. ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಬೇಜಾರು ಮಾಡ್ಕೋಬೇಡ. ತಂದೆಯಾಗಿ ನಾನು ಬದುಕಿದ್ದು ಕೂಡ ನನ್ನಿಂದ ನಿನಗೆ ಸಿಗಬೇಕಾಗಿದೆ ಯಾವ ಪ್ರೀತಿನೂ ನಾನು ನಿನಗೆ ಕೊಡೋಕ್ಕಾಗ್ತಾ ಇಲ್ಲ. ನನಗೆ ನಾಚಿಕೆ ಆಗುತ್ತೆ ಒಂದೊಂದು ಸಾರಿ. ಅಂಥದ್ರಲ್ಲಿ ನೀನು ನನಗೆ ಸಮಾಧಾನ ಮಾಡ್ಕೊತ ಹೇಳ್ತಾ ಇದೀಯ. ನಾನೇನು ಮಾಡಲಿ? ಯಾವುದು ನನ್ನ ಕೈಲಿಲ್ಲ. ಐ ಆಮ್ ಹೆಲ್ಪ್ಲೆಸ್ ಮಗನೇ. ತಂದೆ ಮಗ ಎಷ್ಟು ಸಂತೋಷವಾಗಿದ್ದಾರೆ. ನ್ಯಾಯವಾಗಿ ನೋಡಿದ್ರೆ ರಾಜಾರೋಷವಾಗಿ ಆ ಮಗುಗೆ ಈ ಪ್ರೀತಿ ಸಿಗಬೇಕು. ಆದರೆ ಏನು ಮಾಡೋದು, ತಂದೆ ತಾಯಿಗಳು ಮಾಡಿದ ತಪ್ಪಿಗೆ ಪಾಪ ಈ ಮಗು ಅನುಭವಿಸ್ತಾ ಇದ್ದಾನೆ. ಇರಲಿ, ಹೀಗಾದರೂ ಅವನಿಗೆ ಪ್ರೀತಿ ಸಿಗ್ತಾ ಇದೆಯಲ್ಲ, ಅಷ್ಟಕ್ಕೆ ನಾವು ಸಂತೋಷ ಪಡಬೇಕು. ಏನಾಯಿತು ಲಕ್ಷ್ಮಣ? ಮಗುನ ಕರ್ಕೊಂಬಂದು ಚಾಕ್ಲೇಟ್ ಎಲ್ಲ ಕೊಡ್ತಿದ್ದೆ. ಹಾಂ, ಆಮೇಲೆ ಅದೇನು ಗೊತ್ತಾ, ಇವರಮ್ಮ ಇಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ದಾಳೆ. ಪಾಪ ಮಗುಗೆ ತಂದೆ ಬೇರೆ ಇಲ್ಲ ಅಂತ ಕಾಣುತ್ತೆ. ತಂದೆ ಇಲ್ಲದ ಮಕ್ಕಳು ಅಂದರೆ ಎಲ್ರಿಗೂ ತಾತ್ಸಾರನೇ ಅಲ್ವಾ? ತಂದೆ ಇದ್ದಿದ್ದರೆ ಇವತ್ತು ಇವನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.